ರೈತರ ಜೀವನೋಪಾಯಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಿರಂತರ ಆದಾಯ ಕೊಡುವ ಕೃಷಿ ಉಪಕಸುಬು ಹೈನುಗಾರಿಕೆಯನ್ನು ಹಲವು ಕಾರಣಗಳಿಂದ ನಿರಾಸಕ್ತಿ ತೋರಿಸುತ್ತಿರುವ ಸಂದರ್ಭದಲ್ಲಿ ರೂರ್ಬನ್ ಯೋಜನೆಯಡಿ ಸಚಿವರಾದ ಎಚ್.ಕೆ. ಪಾಟೀಲರ ದೂರದೃಷ್ಟಿತ್ವದಿಂದಾಗಿ ಕುರ್ತಕೋಟಿ ಗ್ರಾಮದಲ್ಲಿ ರಾಜ್ಯದಲ್ಲಿಯೇ ಮೊದಲ ಪ್ರಯತ್ನವಾಗಿ ಜಾನುವಾರು ಹಾಸ್ಟೆಲ್ ನಿರ್ಮಾಣ ಮಾಡಲಾಗಿದೆ ಎಂದು ಡಾಕ್ಟರ್ ಎಚ್.ಎಸ್. ಜಿಣಗಿ ಹೇಳಿದರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ರೂರ್ಬನ್ ಯೋಜನೆಯಡಿ ನಿರ್ಮಾಣವಾದ ಜಾನುವಾರು ಹಾಸ್ಟೆಲ್ ವಿನೂತವಾಗಿ ರೈತರಿಗೆ ಅನುಕೂಲವಾಗಿದೆ ಎಂದು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಗೆ ತಿಳಿಸಿದರು. ಗ್ರಾಮದ ಒಟ್ಟು 5 ಹಳ್ಳಿಗಳು ಬರ್ತವೆ. ಅದರಲ್ಲಿ ಬಿಂದರಕಟ್ಟಿ, ಹಿರಿಯನಗೋಳ, ಕುಲಕೋಟಿ, ಕುರ್ತಕೋಟಿ, ಹೊಸಳ್ಳಿ 5 ಗ್ರಾಮಗಳಿವೆ. ರೂರ್ಬನ್ ಅಡಿಯಲ್ಲಿ ಒಟ್ಟು 1 ಕೋಟಿ ರೂಪಾಯಿಗಿಂತ ಅಧಿಕ ಮೊತ್ತದ ಒಂದು ಕ್ಯಾಟಲ್ ಹಾಸ್ಟೆಲನ್ನು ಕುರ್ತಕೋಟಿ ಗ್ರಾಮ ಪಂಚಾಯತಿ ನಿರ್ಮಾಣ ಆಗಿತ್ತು. ಇದು ರೈತರಿಗೆ ಬಹಳ ಅನುಕೂಲಕರವಾದಂಥ ಒಂದು ಯೋಜನೆ. ಇದು ನಮ್ಮ ಸನ್ಮಾನ್ಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್.ಕೆ. ಪಾಟೀಲ್ ಸಾಹೇಬರ ಕನಸಿನಂತೆ ಇವತ್ತಿನ ದಿವಸ ನಾವು ರೈತರಿಗೆ ಅನುಕೂಲ ಆಗುವಂತೆ ಎಲ್ಲ ರೈತ ಮಿತ್ರರು ತಮ್ಮ ತಮ್ಮ ಜಾನುವಾರುಗಳಿಗೆ ಪ್ರತ್ಯೇಕವಾದ ಒಂದು ಜಾನುವಾರುಗಳ ಹಾಸ್ಟೆಲನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದು ಯೋಜನೆ ಯಾವ ರೀತಿಯಾಗಿದೆ ಅಂದರೆ, ನಮಗೆಲ್ಲ ತಿಳಿದ ಹಾಗೆ ನಮ್ಮಲ್ಲಿ ರೈತರಲ್ಲಿ ಜೀವನೋಪಾಯಕ್ಕೆ ಇವತ್ತಿನ ದಿವಸ ಜಾಗದ ಅಭಾವ ಇರೋದ್ರಿಂದ ತಮ್ಮ ತಮ್ಮ ಜಾನುವಾರುಗಳನ್ನು ಮೇಯಿಸಲಿಕ್ಕೆ ಅಥವಾ ಕಟ್ಕೊಳ್ಳೋಕ್ಕೆ ದಂಡು ಹಚ್ಚಿ ಕಡಿಮೆ ಇರೋದರಿಂದ ಇಲ್ಲಿ ಜಾನುವಾರುಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಕಟ್ತಾರೆ. ತಾವೇ ಇಲ್ಲಿ ಮೇವು ಹಾಕ್ಕೊಳ್ಳೋದಾಗಲಿ ಎಲ್ಲನೂ ತಾವೇ ಮಾಡ್ತಾರೆ. ನಾವು ಇಲ್ಲಿ ಹಾಸ್ಟೆಲ್ಗೆ ಒಬ್ಬ ಪ್ರತ್ಯೇಕವಾದ ಅನಿಮಲ್ ಅಟೆಂಡರ್ನ ನಾವು ಇಲ್ಲಿ ನೇಮಕ ಮಾಡ್ತೀವಿ. ಮತ್ತು ಅದೇ ರೀತಿಯಾಗಿ ನೀರಿನ ಸೌಕರ್ಯ ಮತ್ತು ಕರೆಂಟಿನ ಸೌಕರ್ಯ ಮತ್ತು ಇಲ್ಲಿ ತಾವು ಆಟೋಮೆಟಿಕ್ ಡಂಗ್ ರಿಮೂವರ್ ಅಂದರೆ ಸಗಣಿ ತೆಗೆಯುವಂಥ ಪ್ರಕ್ರಿಯೆ ಕೂಡ ಇಲ್ಲಿ ತುಂಬ ಹೈಟೆಕ್ ಆಗಿ ಮಾಡ್ತಾಯಿದ್ದೀವಿ. ತಾವು ಆ ಕಡೆಗೆ ನೋಡ್ತಾ ಇದ್ದೀರಿ, ಅನಿಮಲ್ ಅಂದರೆ ದನಗಳಿಗೂ ಕೂಡ ಆಟೋಮೆಟಿಕ್ಕಾಗಿ ಒಂದು ಬಾಡಿ ವಾಷರ್ ಅಂತೇಳಿ ನಾವಿಲ್ಲಿ ಕಲಿಸಿಕೊಡ್ತೀವಿ ರೈತರಿಗೆ. ಮತ್ತು ದಿನಾಲೂ ಒಬ್ಬ ಪಶುವೈದ್ಯರ ಒಂದು ಸಹಾಯ ಕೂಡ ಇಲ್ಲಿ ಇರ್ತೈತಿ. ಡೈಲಿ ಒಂದು ಜಾನುವಾರು ಒಳಗೆ ಏನಾದರೂ ತೊಂದರೆಗಳಾಗಿದ್ದರೆ ಚಿಕಿತ್ಸೆಯನ್ನು ನೀಡು ಕೂಡ ಇಲ್ಲಿ ನಾವು ಕಲ್ಪಿಸಿದ್ದೀವಿ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಮತ್ತು ಈಗ ಸದ್ಯಕ್ಕೆ ಹಾಲಿನ ಒಂದು ಉಪಕೇಂದ್ರ ಕೂಡ ಇಲ್ಲಿ ನಿರ್ಮಾಣ ಆಗ್ತಾಯಿದೆ. ರೈತರಿಗೆ ತುಂಬ ಅನುಕೂಲ ಆಗ್ತೈತಿ. ಇದು ಎಮ್ಮೆ, ಎತ್ತು ಎಲ್ಲ ರೀತಿಯ ಜಾನುವಾರುಗಳನ್ನು ಇಲ್ಲಿ ಕಟ್ಟಿಸಲಿಕ್ಕೆ ರೈತರು ಭಾಳ ಮುಂದೆ ಬಂದಿದ್ದಾರೆ. ಇದು ಕೂಡ ರೈತರಲ್ಲಿ ತುಂಬ ಹರ್ಷದಾಯಕವಾಗಿದೆ. ರೈತರು ಕೂಡ ಅವರು ಜಾಗ ಅಭಾವ ಇರೋದ್ರಿಂದ ದನಗಳನ್ನು ತೆಗೆಯುವಂಥ ಪರಿಸ್ಥಿತಿ ಬಂದಿತ್ತು. ಇದನ್ನು ನೋಡಿ ಅವರಿಗೆ ಭಾಳ ಖುಷಿಯಾಗಿ ಕೆಲವೊಬ್ಬರು 1-2 ಆಕಳ ಜಾಸ್ತಿ ಇಲ್ಲಿ ಖರೀದಿ ಮಾಡಿ ಇಲ್ಲಿ ಬಿಡುವಂಥ ಪ್ರಕ್ರಿಯೆ ಕೂಡ ಮಾಡ್ತಾಯಿದ್ದಾರೆ. ಇದು ಯೋಜನೆ ಆಗಿದೆ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮವಾದ ಒಂದು ಇಲ್ಲಿ ಇದಾಗಿದೆ. ಆದ್ದರಿಂದ ರೈತರು ಭಾಳ ಖುಷಿಯಾಗಿದ್ದಾರೆ. ನಾವು ನೋಡ್ತಾ ಇದ್ದೀರಿ ಜಾನುವಾರುಗಳು ಕೂಡ ಎಷ್ಟು ಖುಷಿಯಾಗಿದ್ದಾವೆ ಅಂತ ಹೇಳಿ. ಯಾಕೆಂದರೆ ಮನೆಯಲ್ಲಿ ಕಟ್ಟಿದರೆ ಜಾಗದ ಅಭಾವ ಹಿಡುಕರೆ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗ್ತಾಯಿತ್ತು. ಆಮೇಲೆ ಇಲ್ಲಿ ಯಾವುದೇ ರೀತಿಯಿಂದ ರೋಗ ರುಜಿನಗಳನ್ನು ತುಂಬ ಅನುಕೂಲ ಆಗ್ತಿತ್ತು. ಅನಿಮಲ್ ಕೂಡ ಇಲ್ಲಿ ಭಾಳ ಆ್ಯಕ್ಟಿವ್ ಆಗಿದೆ ಅಂತ ಹೇಳೋಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಫಲಾನುಭವಿ ರೈತ ಮಹಿಳೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು, ನಮಗೆ ಹೈನುಗಾರಿಕೆ ಮಾಡಲು ಸಾಕಷ್ಟು ತೊಂದರೆಯಾಗುತ್ತಿತ್ತು. ಅಪ್ಪಣ್ಣ ಇನಾಮತಿ ಹಾಗೂ ಎಚ್.ಕೆ. ಪಾಟೀಲರು ಪುಣ್ಯದ ಕೆಲಸ ಮಾಡಿದ್ದಾರೆ ಎಂದರು. ನಮಗೆಲ್ಲ ಇದನ್ನ ಅನುಕೂಲ ಮಾಡಿಕೊಟ್ಟಿದ್ದು ದೊಡ್ಡ ಅನುಕೂಲ ಆಗೈತ್ರಿ. ದನ ಮತ್ತು ಇಟ್ಟು ಕಟ್ಟಕ್ಕೆ ನಮಗೆ ಉಲ್ಲಾಸ ಆಗೈತ್ರಿ. ನಮಗಿಂದ ಇದೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರೆ ನಮ್ಮ ಅಪ್ಪನ ಸ್ವಲ್ಪ ದೊಡ್ಡ ಇದೆ ರೀ. ನಮಗೆಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಾರೆ. ಅದಕ್ಕೆ ಸೌಕರ್ಯ ಕೊಟ್ಟಾರೆ, ಕಟ್ಟಕ್ಕೆ ಚಾಕ್ ಕೊಟ್ಟಾರೆ, ಕುಡ್ಸೋಕೆ ನೀರು ಲೈಟ್ ಕೊಟ್ಟಾರೆ. ಒಳ್ಳೆ ಅವಕ್ಕೆ ಇವತ್ತು ಮೇವಿಲ್ಲ ಅಂದ್ರೆ ನಾಳೆ ಇದ್ರೆ ತರಿಸಿ ಹಾಕ್ತಾರೆ. ಮೊದಲ ಎಲ್ಲ ಅನುಕೂಲ ಮಾಡಿಕೊಟ್ಟಾರೆ. ನಮಗೆ ದನಲಿದ್ರೆ ಭಾಳ ನಮಗೆ ಇದನ್ನು ಮಾಡಿಕೊಟ್ಟು ಶುದ್ಧ ದೊಡ್ಡ ಅನುಕೂಲ ಆಗೈತ್ರಿ.